ಅವನು ಶ್ರೀ ಗುಹನು ತುಕ್ಕೆ ಕ್ಷೇತ್ರದ ಷಣ್ಮುಖನು. ಮಧ್ಯಾಹ್ನಗಾನದಲ್ಲಿ ಸುಪ್ರಸನ್ನರಾದಂತಹ ನಾಗರಿವರು ಅನ್ನದಾನ ಅನ್ನ ಸಂತರ್ಪಣೆಯನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿದಂತೆ ಈ ಒಂದು ರಾತ್ರಿ ಹೊತ್ತಿನಲ್ಲಿ ಹಾರಿತ್ತು ಸೇವೆಯನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಿ ಮುಂಬರುವಂತಹ ಆ ನಾಗಮಂಡಲೋತ್ಸವದ ಮಂಟಪಕ್ಕೂ ಕೂಡ ದಯಮಾಡಿಸಿ ಸಕಲರಿಗೂ ಕೂಡ ಮಂಡಲೋತ್ಸವದ ಪುಣ್ಯ ಪ್ರಸಾದವನ್ನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡುವುದು. ನಾಗದೇವರಾದವರಿಗೆ ಗೋವಿಂದ.
ಸಾನ್ನಿಧ್ಯದಲ್ಲಿ ಚೆನ್ನಾಗಿ ಆ ಸೇವೆಗಳನ್ನು ನಿರ್ವಹಿಸಿ ಸೇವೆ ಯಾವ ರೀತಿ ಸ್ವೀಕಾರ ಮಾಡಿ ಮುಂದೆಯೂ ಕೂಡ ನಿರ್ವಹಿಸ್ತೇನೆ ಅಭಯ ಕೊಟ್ಟು ದೇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರ ಭಕ್ತರಿಗೂ ಭಕ್ತಾದಿಗಳಿಗೂ ಎಲ್ಲ ಒಂದು ಸೇವೆ ಕೊಟ್ಟಂಥವರಿಗೂ ಶ್ರಮ ಕೊಟ್ಟಂಥವರಿಗೂ ನಿಜವಾದ ಭಕ್ತರು. ಸನ್ಮಾನಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕುಲೋ ವಿದ್ಯಾಪ್ರಸನ್ನ ಮಹಾರಾಜ್ಗೆ, ಕುಲೋ ವಿದ್ಯಾಪ್ರಸನ್ನ
ಕರೆಯನ್ನು ಮನ್ನಿಸಿ ಇಲ್ಲಿಗೆ ಆಗಮಿಸುವ ಸುಬ್ರಹ್ಮಣ್ಯ ಮಠಾಧೀಶರಾದ ಶ್ರೀ ವಿದ್ಯಾತೀರ್ಥ ಸ್ವಾಮಿ ತೀರ್ಥರು ಇವರನ್ನು ಸರ್ವಸ್ವರವಾಗಿ ಸ್ಥಿರವಾಗಿ ಸ್ವಾಗತಿಸುತ್ತೇನೆ. ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮಾಧ್ಯಮ ಪ್ರತಿನಿಧಿಗಳು, ಪತ್ರಕರ್ತ ಮಿತ್ರರನ್ನು ಈ ಸಭೆಗೆ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ಮಠದ ಕಾರ್ಯಕರ್ತರು ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ನಿಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಫಲ ಕಾಣಿಕೆಯನ್ನ, ಪಾದ ಕಾಣಿಕೆಯನ್ನು ನೀಡಿ ಮಂಗಳಾರತಿಯ ಮೂಲಕ ಅವರನ್ನ ಪೂಜಿಸ್ತಾ ಇದ್ದಾರೆ. ಅವರ ದರ್ಶನ ಮಾತ್ರದಿಂದಲೇ ನಾವು ಇವತ್ತು ಸಂತೃಪ್ತಗೊಂಡಿದ್ದೇವೆ. ಈ ಭಾಗಕ್ಕೆಲ್ಲ ಅವರಿಷ್ಟರಲ್ಲಿಯೇ ತಾಯಿಯಾಗಿದ್ದಾರೆ. ನಮ್ಮೆಲ್ಲರ ಕರೆಯನ್ನು ಮನ್ನಿಸಿ ಇವತ್ತು ಈ ಒಂದು ಬಾಳಬ್ಬಿ ಕ್ಷೇತ್ರಕ್ಕೆ ಶಾಲು ಹಾಕಿ, ಹಾರವನ್ನು ಹಾಕಿ, ಫಲಮಂತ್ರಾಕ್ಷತೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಪರಮಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಅವರ ಬಾಳಿಗೆ ಬೆಳಕಾಗಲಿ. ಅವರು, ಅವರ ಕುಟುಂಬದ ಎಲ್ಲರೂ ಉದ್ಧಾರದ ಹೆದ್ದಾರಿಯನ್ನು ಕಾಣುವಂತಾಗಲಿ. ಮುಂದಿನ ಬದುಕಿನುದ್ದಕ್ಕೂ ಅವರು ಭಗವತ್ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ ಎನ್ನುವಂತ ಹಾರೈಕೆಯನ್ನ ನಾವು ನೀವೆಲ್ಲ ಹಾರೈಸೋಣ. ಹೆಸರುವಾಸಿಯಾಗಿದ್ದಾರೆ. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ಕಾತ್ಯಾಯನಿ ಸುತಃ ವನ್ನಿವರ್ಣಃ ಷಣ್ಮುಖ ಉಜ್ವಲಃ ಧನುಃಶಕ್ತಿಧರೋಧ್ಯೇಯಃ ಕಾಮದೋ ಭಯನಾಶನಃ. ತುಂಬ ಪವಿತ್ರವಾಗಿರತಕ್ಕಂತಹ ನಾಗಮಂಡಲೋತ್ಸವದ ಒಂದು ಸಂದರ್ಭದಲ್ಲಿ ನಾವು ಸೇರಿದ್ದೇವೆ. ಪ್ರಾಯ ನಾವು ಇನ್ನೂ ಸ್ವಲ್ಪ ಬೇಗ ಬರಬೇಕಾಗಿತ್ತು. ನಮ್ಮ ಕಚೇರಿಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಒಂದು ಕಾರ್ಯಕ್ರಮ ಒಪ್ಕೊಂಡಿದ್ರು, ನಾನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ. ಹೀಗೆ ಸಂವಹನದ ವ್ಯತ್ಯಾಸದಿಂದಾಗಿ ಸಮಾನ ಹೊತ್ತಿನಲ್ಲೇ ಎರಡು ಕಡೆ ಮಂಗಳೂರಿನಲ್ಲಿ ಮತ್ತು ಇಲ್ಲಿ ಕಾರ್ಯಕ್ರಮ ಒಪ್ಕೊಂಡದ್ರಿಂದ ಸ್ವಲ್ಪ ವಿಳಂಬವಾಗಿ ಬಂದದ್ದು. ಪ್ರಾಯ ಜನ ಜಾಸ್ತಿ ಸೇರ್ಲಿಕ್ಕೆ ಅನುಕೂಲ ಆಯ್ತು ಏನು. ನಮ್ಮ ಭಾರತ ಎಂಬುದು ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಒಂದು ದೇಶ. ಪ್ರಾಚೀನರು ಹೇಳಿದ್ರು, ಭಾರತ ಅಂತ ಹೇಳುದು ಸಮಗ್ರ ಪ್ರಪಂಚ ಒಂದು ಮನೆ ಅಂತ ಭಾವಿಸಿದರೆ ಭಾರತ ಒಂದು ದೇವರ ಮನೆ ಅಂತ. ಮನೆ ಅಂದಮೇಲೆ ಒಂದು ದೇವರ ಮನೆ ಇರಬೇಕು ಅಂತ ನಮ್ಮ ಹಿರಿಯರ ಆಶಯ. ಇವತ್ತು ಅದು ಇರಲೇಬೇಕು ಅಂತ ಹೇಳಿಲ್ಲ ನಮಗೆ. ಮನೆಯಲ್ಲೆಲ್ಲ ತುಂಬ ವೈಭವದ ಮನೆ ಕಟ್ಟಿರ್ತೇವೆ. ದೇವರ ಮನೆಗೆ ಎಲ್ಲಿ ಜಾಗ ಅಂದರೆ ಸ್ಟೇರ್ ಕೇಸ್ ಅಡಿಯಲ್ಲಿ ಸುಮ್ಮನೆ ವ್ಯರ್ಥ ಆಗುವುದಾದ್ರೆ ಅದನ್ನು ಹಾಗೆ ಬಿಡೋದು ಬೇಡ ಅಂತ ದೇವರ ಫೋಟೋ ಇಡಲಿಕ್ಕೆ ಜಾಗ. ಆದರೆ ನಮ್ಮ ಪ್ರಾಚೀನರ ಕಲ್ಪನೆ ಏನು ಅಂದರೆ ಮನೆ ಅಂದಮೇಲೆ ಕಡ್ಡಾಯವಾಗಿ ಒಂದು ದೇವರ ಮನೆ ಬೇಕೇ ಬೇಕು ಅಂತ. ಹಾಗೆ ಸಮಗ್ರ ಪ್ರಪಂಚ ಒಂದು ಮನೆ ಅಂತ ಭಾವಿಸಿದಾಗ ದೇವರ ಮನೆ ಯಾವುದು ಅಂತ ಹೇಳಿದರೆ ಅದು ಭಾರತ ಅಂತ. ಬೇರೆ ಅಮೆರಿಕದಂಥ ಎಲ್ಲ ಅಭಿವೃದ್ಧವಾದ ರಾಷ್ಟ್ರಗಳೇನಿದಾವೋ ಅವುಗಳೆಲ್ಲ ಭೋಗ ಪ್ರಧಾನವಾದ ರಾಷ್ಟ್ರಗಳಾದ್ರಿಂದ ಅದೊಂದು ಬೆಡ್ರೂಮ್ ಮತ್ತು ಕಿಚನ್ಗೆ ಹೋಲಿಸ್ತಾರೆ ನಮ್ಮ ಪ್ರಾಚೀನರು. ಅಂದರೆ ವೈಭವದ ಕೋಣೆಗಳು. ನಮ್ಮ ಭಾರತದಲ್ಲಿ ಅಲ್ಲ, ಪ್ರಪಂಚದಲ್ಲಿ ಎರಡು ಬಗೆಯ ಸಂಸ್ಕೃತಿ ಇದೆ. ಒಂದು ದೇಹನಿಷ್ಠ ಸಂಸ್ಕೃತಿ, ಇನ್ನೊಂದು ಆತ್ಮನಿಷ್ಠ ಸಂಸ್ಕೃತಿ ಅಂತ ಎರಡು ಬಗೆಯ ಸಂಸ್ಕೃತಿ. ಏನು ವ್ಯತ್ಯಾಸ ಅಂದರೆ ದೇಹನಿಷ್ಠ ಸಂಸ್ಕೃತಿ ಮತ್ತು ಆತ್ಮನಿಷ್ಠ ಸಂಸ್ಕೃತಿಯಲ್ಲಿ ದೇಹನಿಷ್ಠ ಸಂಸ್ಕೃತಿ ಅಂದರೆ ಏನು ಅಂದರೆ ಮುಂದೆ ಏನು ಅಂತ ಗೊತ್ತಿಲ್ಲ, ಸತ್ತ ಮೇಲೆ ಇರುವಾಗ ಚೆನ್ನಾಗಿ ಬದುಕಬೇಕು, ಅದಕ್ಕೋಸ್ಕರ ಹೇಗೋ ಬದುಕಿಬಿಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಸುಖವನ್ನು ಅನುಭವಿಸಬೇಕು ಎಂಬ ಕಾರಣದಿಂದ ದೇಹ ಸುಖಕ್ಕೆ ಹೆಚ್ಚು ಪ್ರಾಧಾನ್ಯವನ್ನು ಕೊಟ್ಟು ಅದಕ್ಕಿಂತ ಹೊರತಾದ ಧರ್ಮ ಅಧರ್ಮ ಪುಣ್ಯ ಪಾಪಗಳ ಬಗ್ಗೆ ಚಿಂತನೆ ಮಾಡದೆ ದೈವ ದೇವರ ಬಗ್ಗೆ ಕಲ್ಪನೆ ಇಲ್ಲದೆ ಬದುಕುವಂತಹ ಮಂದಿ ಏನಿದ್ದಾರೋ ಅವರು ದೇಹನಿಷ್ಠ ಸಂಸ್ಕೃತಿಯನ್ನು ನಂಬಿಕೊಂಡು ಬದುಕುವವರು. ಹಾಗಾಗಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ದೇಹ ಭೋಗಕ್ಕೆ ಹೆಚ್ಚು ಪ್ರಾಧಾನ್ಯ, ತಿನ್ನಬೇಕು, ಚೆನ್ನಾಗಿರ್ಬೇಕು ಅಂತ, ದೇಹ ಸುಖ ಪಡಿಬೇಕು ಅಂತ. ಈ ರೀತಿಯ ಕಲ್ಪನೆ ಇದ್ರೆ ಅದು
ಅದು ಅಡುಗೆ ಮನೆ ತಿನ್ನಬೇಕು ಅಂತ ಹೇಳೋದಕ್ಕೆ, ವೈಭವಕ್ಕೋಸ್ಕರ ಮಲಗುವ ಕೋಣೆ ಇದ್ದ ಹಾಗೆ. ಹಾಗಾಗಿ ಪ್ರಪಂಚದ ಬೇರೆ ರಾಷ್ಟ್ರಗಳ ನಮ್ಮ ಪ್ರಾಚೀನರು ಏನು ಕಲ್ಪನೆ ಮಾಡ್ಕೊಂಡ್ರು ಅಂದ್ರೆ ಅದೊಂದು ಮಲಗುವ ಕೋಣೆ ಮತ್ತು ಅಡುಗೆ ಮನೆಗೆ ಸಮಾನ, ಮನೆಯಲ್ಲಿ ಅದು ಇರುತ್ತೆ ಎಂಬ ಕಾರಣದಿಂದ. ಆದರೆ ಭಾರತ ಒಂದು ದೇವರ ಮನೆ ಅಂತ ಅಂದ್ರೆ ಇಲ್ಲಿ ಏನು ಅಂದ್ರೆ ದೇಹನಿಷ್ಠ ಸಂಸ್ಕೃತಿಗೆ ಹೊರತಾಗ ಒಂದು ಕಲ್ಪನೆ ಇದೆ. ಅರ್ಥಾತ್ ದೇಹವೇ ಅಲ್ಲ, ದೇಹಕ್ಕಿಂತ ಹೊರತಾದ ಒಂದು ಆತ್ಮ ಎಂಬುದು ದೇಹದೊಳಗೆ ಇದೆ ಅಂತ ನಮ್ಮ ಪ್ರಾಚೀನರು ನಂಬಿದ್ರು. ನಮ್ಮಲ್ಲಿ ಆಧ್ಯಾತ್ಮಿಕವಾದ ಬದುಕನ್ನು ಬದುಕುವವರು ಅಂತ ನಾವೆಲ್ಲ ಹೇಳ್ತೇವಲ್ಲ. ಏನು ಆಧ್ಯಾತ್ಮಿಕವಾದ ಬದುಕು ಅಂದ್ರೆ ಬಹಳ ಸ್ಥೂಲವಾದ ಅರ್ಥದಲ್ಲಿ ಆತ್ಮ ಅಂದ್ರೆ ದೇಹವೂ ಹೌದು. ನಾನು ಆತ್ಮಸಾಕ್ಷಿ ಅಂತ ಹೇಳಿದಾಗ ದೇಹವನ್ನೇ ಮುಟ್ಕೊಂಡು ಹೇಳ್ತೇವೆ ನಾವು ಆತ್ಮಸಾಕ್ಷಿ ಅಂತ. ಬಹಳ ಸ್ಥೂಲವಾದ ಅರ್ಥದಲ್ಲಿ ದೇಹ ಅಂದ್ರೆ ಆತ್ಮ. ಆದ್ರೆ ಅಷ್ಟಕ್ಕೆ ಕೊನೆಯಲ್ಲದೆ ದೇಹವೇ ಆತ್ಮ ಅಲ್ಲದೆ ಅದಕ್ಕಿಂತ ಹೊರತಾದ ಯಾವುದು ಅಂದ್ರೆ ಹೃದಯವನ್ನು ಆತ್ಮ ಅಂತ ಕಲ್ಪನೆ ಮಾಡಿದ್ರು. ಯಾಕಂದ್ರೆ ದೇಹವೇ ನಾನು ಆತ್ಮಸಾಕ್ಷಿ ಅಂತ ಹೇಳುವಾಗ ತಲೆ ಕೈ ಕಾಲು ಮುಟ್ಕೊಂಡು ಹೇಳೋದಿಲ್ಲ, ಹೃದಯವನ್ನೇ ಮುಟ್ಕೊಂಡು ಹೇಳ್ತಾರೆ. ಆದ್ರಿಂದ ಹೃದಯ, ದೇಹದ ಒಳಗೆ ಒಂದು ಹೃದಯ ಇದೆ, ಆ ಹೃದಯವನ್ನು ಆತ್ಮ ಅಂತ ಕರೆದ್ರು. ಕರ್ಮಣಿ ಅಕರ್ಮಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಯ. ನಾವು ಯಾವ್ಯಾವುದೋ ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿರ್ತೇವೆ, ಆದ್ರೆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ತಾನೇ ಕರ್ತೃ ಅಂತ ಹೇಳುವ ಅಹಂಕಾರ ನಿನಗೆ ಬೇಡ. ಮತ್ತೆ ಏನು ಅಂದ್ರೆ ಮಾಡಿಸುವ ಇನ್ನೊಬ್ಬ ಇದ್ದಾನೆ ಅಂತ ಹೇಳುವ ಕಲ್ಪನೆ ಬೇಕು ಅಂತ. ಹಾಗಾಗಿ ಕರ್ಮಣ್ಯ ಕರ್ಮಯ ಪಶ್ಚಾತ್, ನೀನು ಯಾವುದೇ ಕರ್ಮದಲ್ಲಿ ತೊಡಗಿಸಿ ಉಂಟಾಗ್ಲೂ ಕೂಡ ಇದು ನೀನೇ ಈ ಕರ್ಮಕ್ಕೆ ಆಧಾರ, ನಿನಗಿಂತ ಬೇರೆಯಾದ್ದು ಇಲ್ಲ ಅಂತ ಕಲ್ಪನೆ ಬೇಡ. ನಿನಗಿಂತ ಬೇರೆಯಾದ ಭಗವಂತ ಎಂಬ ಒಂದು ಶಕ್ತಿ ಎಲ್ಲ ಕೆಲಸವನ್ನು ಮಾಡುತ್ತೆ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇದು ಹೌದು ಕೂಡ. ಯಾಕೆಂದ್ರೆ ನಾವು ಕೆಲಸದಲ್ಲಿ ತೊಡಗಿಸಿಕೊಳ್ಳದೆ ಇದ್ದಾಗಲೂ ಕೂಡ ಕೆಲಸ ಆಗುತ್ತಲ್ಲ. ನಾವೇ ಎಲ್ಲ ಕೆಲಸವನ್ನು ಮಾಡುವರು ಅಂತಾದ್ರೆ ನಾವು ನಮ್ಮನ್ನು ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಕೆಲಸ ಆಗಬೇಕು. ಆದ್ರೆ ಯಾವಾಗ ನಾವು ನಮ್ಮನ್ನು ತೊಡಗಿಸಿಕೊಂಡಿರೋದಿಲ್ವೋ ಆವಾಗಲೂ ಕೆಲಸ ಆಗುತ್ತೆ. ಅಂದಮೇಲೆ ಈ ಕೆಲಸ ಮಾಡೋನು ಯಾರು? ದೇವರು. ಉದಾಹರಣೆಗೆ ನಿದ್ರೆಯಲ್ಲಿ ಭಾರಿ ಜನರಿಗೆ ಒಳ್ಳೆ ನಿದ್ರೆ ಬರಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ಏನೇನೋ ಒಂದು ಸುಂದರವಾದ ಕನಸು ಬಿರಬೇಕು ಅಂತ ಆಸೆ, ಹುಡುಗರಿಗೆ, ಯುವಕರಿಗೆ, ಯುವತಿಯರಿಗೆಲ್ಲ. ಆವತ್ತು ಏನು ಬಯಸ್ಕೊಂಡಿದ್ರೆ ಆವತ್ತು ಭಾರಿ ದೊಡ್ಡದ್ದು ಹಾವೊಂದು ಅವ್ರನ್ನ ಓಡಿಸ್ಕೊಂಡು ಬರೋದು, ಬೇಡಪ್ಪ ಬೇಡ ಅಂತ. ಇನ್ಯಾವುದೋ ಹುಲಿ ಬೆರೆಸ್ಕೊಂಡು ಬರೋದು. ಯಾವುದೋ ಕನಸಿನ ಕಲ್ಪನೆಯಲ್ಲಿ ಮಲ್ಕೊಂಡವರಿಗೆ ದುರದೃಷ್ಟವಾದ ಕನಸುಗಳೆಲ್ಲ ಬೀಳ್ತಾವಲ್ಲ. ಒಂದು ವೇಳೆ ನಮ್ಮ ಕೆಲಸಗಳಿಗೆ ನಾವೇ ಸಮರ್ಥರಾದ್ರೆ, ನಾವೇ ನಮ್ಮ ಕರ್ಮಕ್ಕೆ ಅಧ್ಯಕ್ಷರು ಅಂತಾದ್ರೆ ಇದು ಯಾಕೆ ಮಾಡಬೇಕಾಗಿತ್ತು? ಕೆಲವರು ನಿದ್ರೆಯಲ್ಲಿ ಭಾರಿ ಮಾತಾಡ್ತಾರೆ, ಹಗಲೊತ್ತು ಮಾತಾಡೋದು ಭಾರಿ ಕಡಿಮೆ, ಅವರು ನಿದ್ರೆಯಲ್ಲೇ ಮಾತಾಡೋದು. ಇನ್ನು ಕೆಲವರು ನಿದ್ರೆಯಲ್ಲೇ ಎದ್ದು ಒಂದಷ್ಟು ದೂರ ಹೋಗಿ ವಾಪಸ್ ಬಂದು ಅಲ್ಲೇ ಮಲ್ಕೋತಾರೆ, ಅವರಿಗೆ ಗೊತ್ತಿರೋದಿಲ್ಲ, ಎದ್ದು ಹೊದ್ದು ಮತ್ತು ಬಂದು ಮಲ್ಕೊಂಡಿರೋದು. ಇನ್ನು ಕೆಲವರು ಪಕ್ಕದವರಿಗೆ ಒದಿತಾರೆ, ಹಾಗಾಗಿ ಪಕ್ಕದಲ್ಲಿ ಯಾರು ಮಲ್ಕೊಳ್ಳಿಕ್ಕೆ ಹೆದರ್ತಾರೆ. ಅವರಿಗೇನು ಇಷ್ಟ ಇರಲಿಲ್ಲ ನಾವು ಒದಿಬೇಕು ಅಂತ, ಒದರ್ಬೇಕು ಅಂತ ಆಸೆ ಇರಲಿಲ್ಲ. ತುಂಬಾ ಜೋರಾಗಿ ಗೊರಕೆ ಹೊಡೆದು ಪಕ್ಕದ ಮನೆಯವರು ಕೂಡ ಹೆದರುವ ಹಾಗೆ ಮಾಡ್ತಾರೆ ಅಂತ ಇವ್ರಿಗೇನು ಆಸೆ ಇತ್ತ? ಇಲ್ಲ. ನೀನು ನಿನ್ನನ್ನು ಕೆಲಸ ತೊಡಗಿಸಿಕೊಳ್ಳದೆ ಇದ್ದಾಗಲೂ ಕೂಡ ಅದೆಷ್ಟೋ ಕೆಲಸಗಳಾಗಿ ಹೋಗ್ತವೆ. ಉಸಿರಾಟ ಆಗುತ್ತೆ, ಕನಸುಗಳು, ಮಾತನಾಡುವುದು, ಓಡೋದು, ಒದಿಯೋದು, ಏನೇನೋ ಆಗುತ್ತಲ್ಲ. ಇದಕ್ಕೆ ಯಾರು ಜವಾಬ್ದಾರಿ ಹಾಗಾದ್ರೆ? ಹಾಗಾಗಿ ನೀನು ಏನೇ ಕೆಲಸ ಮಾಡಿದಾಗಲೂ ಕೂಡ ಈ ಕೆಲಸಕ್ಕೆ ನೀನೇ ಕರ್ತೃ, ಸ್ವತಂತ್ರವಾದ ಕರ್ತೃ ಅಂತ ಹೇಳುವ ಕಲ್ಪನೆ ಬೇಡ. ನಿನಗಿಂತ ಮಿಗಿಲಾದ ಇನ್ನೊಂದು ಯಾವುದೋ ದೇವತಾ ಶಕ್ತಿ ನಿನ್ನ ಎಲ್ಲ ಕರ್ಮಗಳನ್ನು ಕೂಡ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳುವಂತ ಕಲ್ಪನೆ ಇರ್ಬೇಕು ನಮ್ಗೆ. ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಯೋಚನೆ ಮಾಡಿದ್ರು, ಜೀವಾತ್ಮ ಅಂದ್ರೆ ನಾವು, ಹೃದಯದೊಳಗೆ ನಾವಿದ್ದೇವಲ್ಲ, ನಾವು ಕೂಡ ಈ ಜಗತ್ತಿನ ಆಗು ಹೋಗುಗಳಲ್ಲಿ ಸ್ವತಂತ್ರರಲ್ಲ. ಆದ್ರಿಂದ ಅದರೊಳಗೆ ಒಂದು ಅಂತರಾತ್ಮ ಇದೆ ಅಂತ ಕಲ್ಪಿಸಿಕೊಂಡ್ರು. ಇಲ್ಲ, ಆತ್ಮನಿಷ್ಠ ಸಂಸ್ಕೃತಿಯಲ್ಲಿ ಬದುಕುವವರು, ಕೇವಲ ದೇಹನಿಷ್ಠ ಸಂಸ್ಕೃತಿಯಲ್ಲಿ ಬದುಕುವವರಲ್ಲ. ಅರ್ಥಾತ್ ದೇಹವೇ ಸರ್ವಸ್ವ ಅಂತ ನಂಬಿದವರಲ್ಲ. ಈ ದೇಹ ಭಗವಂತ ಕೊಟ್ಟ ಕರ್ಮ ಸಾಧನ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಧರ್ಮ ಸಾಧನ ಮತ್ತು ಕರ್ಮ ಸಾಧನವಾದ ದೇಹ. ಇದು ದೇಹದಲ್ಲಿ ಇರುವಷ್ಟು ಕಾಲ ಕೆಲಸ ಮಾಡ್ತಾ ಇರಬೇಕು. ಕರ್ಮಣ್ಯೇಮ ಅಧಿಕಾರಸ್ಥೆ ಮಾಫಲೇಶು ಕದಾಚನ. ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ, ಇದೇ ಫಲ ಬೇಕು ಅಂತ ಬಯಸಬೇಡ, ಕರ್ಮ ಮಾಡ್ತಾನೆ ಇರಬೇಕು ಅಂತ. ಹಾಗಾಗಿ ನಮ್ಮ ಕಲ್ಪನೆ ಏನಿದೆ ಅಂದ್ರೆ ನಮಗಿಂತ ಮಿಗಿಲಾದ ಒಂದು ಶಕ್ತಿಯನ್ನು ನಂಬಿಕೊಂಡು ಅದಕ್ಕೆ ತಲೆಬಾಗಿ ಬದುಕುವಂತ ಒಂದು ಪ್ರವೃತ್ತಿ ನಮ್ಮಲ್ಲಿ ಇರೋದ್ರಿಂದ ನಾವು ನಮಗಿಂತ ಹೆಚ್ಚಾದ ಒಂದು ದೇವತಾ ಶಕ್ತಿಯನ್ನು ನಂಬಿಕೊಂಡು ಬಂದಿರುವವರು. ಹಾಗಾಗಿ ಭಾರತ ಎಂಬುದು ದೇವತೆಗಳ ಆರಾಧನಾ ಕೇಂದ್ರ ಆದ್ರಿಂದ ಇದೊಂದು ದೇವರ ಕೋಣೆ. ಕೆಲವರು ಹೇಳುದುಂಟು, ದೇವರು ಸರ್ವವ್ಯಾಪ್ತ ಸರ್ವಶಕ್ತ ಆದ್ರಿಂದ ಭಾರತದಲ್ಲೇ ಯಾಕೆ ಹೆಚ್ಚು ದೇವರ ಅವತಾರ ಮಾಡಿದ್ದು ಅಂತ. ಒಂದು ಏನು ಅಂದ್ರೆ ಎಲ್ಲ ಅವತಾರ ಭಾರತದಲ್ಲಿ ಆಗಿದೆ ಅಂತ ಹೇಳಿಕ್ ಬರುವುದಿಲ್ಲ. ಯಾಕಂದ್ರೆ ಎಷ್ಟೋ ಅವತಾರಗಳು ಅಂತರಿಕ್ಷದಲ್ಲಿ ಆಗಿದ್ದಾವೆ. ವರಾಹ ಇಂಥ ಅನೇಕ ಅವತಾರಗಳು ಅಂತರಿಕ್ಷದಲ್ಲಿ ಆಗಿದ್ದಾವೆ. ಅಂತರಿಕ್ಷ ಭಾರತಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ, ಎಲ್ರಿಗೂ ಸಂಬಂಧಪಟ್ಟದ್ದು. ಇನ್ನು ಕೆಲವು ಸಮುದ್ರದಲ್ಲಿ ಆಗಿದೆ, ಮತ್ಸ್ಯಾದಿ ಅವತಾರಗಳು, ಅದು ಕೂಡ ಎಲ್ರಿಗೂ ಸಂಬಂಧಪಟ್ಟದ್ದು. ಆದ್ರೆ ಭಾರತದಲ್ಲೇ ರಾಮಕೃಷ್ಣಾದಿ ಅನೇಕ ಅವತಾರಗಳು ಯಾಕಾಯ್ತು ಅಂದ್ರೆ ದೇವರ ಮನೆ. ದೇವರು ಎಲ್ಲಿ ಇರುವುದು? ದೇವರ ಮನೆಯಲ್ಲಿ ಇರ್ತಾನೆ. ಭಾರತ ಒಂದು ದೇವರ ಮನೆ. ಹಾಗಾಗಿ ಇಲ್ಲಿ ಭಗವಂತನ ಹೆಚ್ಚು ಅವತಾರಗಳಾಯ್ತು. ಭಗವಂತ ಇಲ್ಲಿಯೇ ನಮ್ಮಗೋಸ್ಕರ ಹೆಚ್ಚು ಕಂಡುಕೊಂಡ ಭಗವಂತ.
ಇಂತಹ ಕಲ್ಪನೆ ಇರುವಂತಹದ್ದು ಭಾರತ ಭೂಮಿ. ಹಾಗಾಗಿ ಇಲ್ಲಿ ದೇಹದ ಪಾಲನೆಯ ಜೊತೆಗೆ ದೇಹ ಮತ್ತು ಆತ್ಮದ ಉದ್ಧಾರಕ್ಕೆ ಕಾರಣವಾದ ಪರಮಾತ್ಮನ ಬಗೆಗಿನ ಕಲ್ಪನೆಯೂ ಕೂಡ ನಮ್ಮಲ್ಲಿ ಇರುವುದರಿಂದ ನಾವು ಬದುಕಿನಲ್ಲಿ ನಮಗಿಂತ ಮಿಗಿಲಾದ ಒಂದು ಶಕ್ತಿಯನ್ನು ನಂಬಿಕೊಂಡೇ ಬದುಕ್ತಾ ಇದ್ದೇವೆ. ಈ ಕಾರಣದಿಂದ ಭಾರತವನ್ನು ದೇವರ ಮನೆ ಮತ್ತು ಸರ್ವಶ್ರೇಷ್ಠವಾಗಿರತಕ್ಕಂಥ ಅದ್ಭುತವಾದ ಸ್ಪಂದನ ಶಕ್ತಿ ಇರತಕ್ಕಂಥ ಒಂದು ಪವಿತ್ರವಾದ ಭೂಮಿ ಅಂತ ನಾವೆಲ್ಲ ಗೌರವಿಸ್ತೇವೆ. ಸೃಷ್ಟವಾದ ಭೂಮಿ. ಒಂದು ಕಾಲದಲ್ಲಿ ಎಲ್ಲ ಕಡೆಯೂ ಕೂಡ ನಾಗನ ಸಾನ್ನಿಧ್ಯವೇ ತುಂಬಿರತಕ್ಕಂತಹ ಈ ಜಾಗದಲ್ಲಿ ಪರಶುರಾಮ ದೇವರು ನಮಗೆ ಸೃಷ್ಟಿ ಮಾಡಿ ಭೂಪ್ರದೇಶವನ್ನು ಕೊಟ್ಟ ಮೇಲೆ ನಾವೆಲ್ಲ ನಾಗದೇವತೆಗಳ ಹತ್ರ ಬೇಡ್ಕೊಂಡಿವಂತೆ. ಏನು ಅಂದ್ರೆ, ಸಮಗ್ರ ಭೂಮಿ ನಿನ್ನದೇ ಆದರೂ ಕೂಡ, ಎಲ್ಲವೂ ಕೂಡ ನಿನ್ನದೇ ನಡೆ ಆದರೂ ಕೂಡ ಒಂದು ಕಡೆ ನೀನು ಕೂತ್ಕೊಂಡು ಉಳಿದ ಭೂಮಿಯನ್ನು ನಮಗೆ ಅವಕಾಶ ಮಾಡಿಕೊಡು ಬದುಕಿಗೋಸ್ಕರ ಅಂತ. ಹಾಗಾಗಿ 10 ಎಕರೆ ಜಮೀನು ನಮ್ಮಲ್ಲಿ ಇದ್ರೂ ಕೂಡ, 10 ಎಕರೆ ದೇವರದ್ದಾಗಿದ್ರೂ ಕೂಡ ನಾವು ಕನಿಷ್ಠ ಒಂದು ಸ್ವಲ್ಪ ಭಾಗವನ್ನಾದರೂ ಕೂಡ ನಾಗಮನಕ್ಕೋಸ್ಕರ ಆದರೂ ಮೀಸಲಿಟ್ಟು ಉಳಿದ ಭಾಗವನ್ನು ಅನುಭವಿಸಲಿಕ್ಕೆ ನಮಗೆ ಅಧಿಕಾರ ಇರುತ್ತೆ. ಹಾಗಾಗಿ ಎಲ್ಲವೂ ನಾಗನ ನಡೆ, ನಾಗನ ಭೂಮಿಯೇ. ಅದರಲ್ಲಿ ಒಂದು ಪ್ರಾದೇಶಿಕವಾದ ಒಂದು ಭಾಗವನ್ನಾದರೂ ಕೂಡ, ಆಂಶಿಕವಾಗಿ ಆದರೂ ಒಂದು ಭಾಗವನ್ನು ನಾವು ದೇವರಿಗೋಸ್ಕರ ಮೀಸಲಿಟ್ಟು ಅನುಭವಿಸಿದಾಗ ಈ ಭೂಮಿಯನ್ನು ಅನುಭವಿಸಲಿಕ್ಕೆ ನಮಗೆ ಅಧಿಕಾರ ಬರುತ್ತೆ ಎಂಬ ಕಾರಣದಿಂದ ನಾವೆಲ್ಲ ಅಲ್ಲಲ್ಲಿ ನಾಗಬನಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ಏಕಕಾಲದಲ್ಲಿ ಪ್ರಕೃತಿ ಮತ್ತು ಪ್ರಕೃತಿ ಪುರುಷನಾದ ಭಗವಂತನನ್ನು ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಈ ಭೂಮಿಯಲ್ಲಿ ಹೆಚ್ಚು ನಾಗನ ದಿವ್ಯವಾದ ಸನ್ನಿಧಾನ ಮತ್ತು ಶಾಪಾನುಗ್ರಹ ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತೆ. ಬೇರೆ ಕಡೆಯೂ ಕೂಡ ನಾಗಾರಾಧನೆ ನಡೆಯುತ್ತೆ. ಆದರೆ ಈ ತುಳುನಾಡಿನಲ್ಲಿ ನಾಗಾರಾಧನೆಗೆ ಒಂದು ಅನೇಕ ವಿಶಿಷ್ಟವಾದ ಸಂಪ್ರದಾಯಗಳಿದ್ದಾವೆ, ವಿಶಿಷ್ಟವಾದ ಆಚಾರಗಳಿದ್ದಾವೆ. ಈ ಆಚಾರ ಮತ್ತು ಸಂಪ್ರದಾಯ ಬದ್ಧವಾಗಿ ಮಾಡಿದ ಆರಾಧನೆಗೆ ಹೆಚ್ಚು ಫಲ ಸಿಗುವಂತಹದ್ದು. ಇದಕ್ಕೆ ವಿಪರೀತವಾಗಿ ಮಾಡಿದಾಗ ಅನುಗ್ರಹದ ಬದಲಿಗೆ ಆಗ್ರಹ ಕಂಡದ್ದು ಕೂಡ ನಿತ್ಯ ಅನುಭವ ನಮ್ಮ ಎಲ್ಲರ ಪಾಲಿಗೆ. ಈ ಕಾರಣದಿಂದ ಇಲ್ಲಿ ನಾವು ನಾಗರ ಆರಾಧನೆಗೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ. 2 ಬಗೆಯ ಜೀವಜಾತಗಳಿದ್ದಾವೆ. ಒಂದು ಸರ್ಪ, ಇನ್ನೊಂದು ನಾಗ ಅಂತ. ಸರ್ಪ ಅಂದ್ರೆ ಅದೊಂದು ಸಾಧಾರಣವಾದ ಹೆಸರು, ಕಾಮನ್ ಆಗಿರುವಂತಹದ್ದು. ಯಾಕೆಂದ್ರೆ ಅದು ಯಾವುದೋ ಒಂದು ರೂಟ್ ಬಂದಿದೆ ಧಾತುವಿನಿಂದ, ಅಂದ್ರೆ ಸ್ಟ್ರಿಪಲ್ಗತವು ಅಂತ, ತೆವಳುಕೊಂಡು ಹರಿಯುವಂತ ಎಲ್ಲ ಬಗೆಯ ಜೀವರಾಶಿಗಳಿಗೂ ಸರ್ಪ ಅಂತಲೇ ಹೆಸರು. ಅದರಲ್ಲಿ ನಾಗನಿಗೆ ಒಂದು ವಿಶೇಷ ಸನ್ನಿಧಾನ. ಅದು ಯಾವುದಂದ್ರೆ ವಿಷಪೂರಿತವಾದ ಅನುಗ್ರಹ ಮತ್ತು ಶಾಪ ಎರಡಕ್ಕೂ ಸಮರ್ಥವಾದ ಒಂದು ದೇವತಾ ವಿಭಾಗವನ್ನು ನಾಗ ಅಂತ ನಮ್ಮ ಪ್ರಾಚೀನರು ಕರೆದಿದ್ದಾರೆ. ಇದು ಎರಡಲ್ಲಿಯೂ ಕೂಡ ಭಗವಂತ ವಿಶಿಷ್ಟವಾದ ರೂಪಗಳಿಂದ ಇದ್ದಾನೆ. ಅದಕ್ಕೋಸ್ಕರ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾಣಾಮಸ್ಮಿ ವಾಸುಕಿಹಿ. ನಾಗಗಳ ಮಧ್ಯದಲ್ಲಿ ಅನಂತ ನಾಮಕನಾಗಿ, ಸರ್ಪಗಳ ಮಧ್ಯದಲ್ಲಿ ವಾಸುಕಿಯಾಗಿ ತಾನು ಇದ್ದೇನೆ ಅಂತ. ಹಾಗಾಗಿ ವಾಸುಕಿ ಮತ್ತು ನಾಗ ಉಭಯ ರೂಪವಾದ ದೇವತೆಗಳನ್ನು, ಭಗವಂತನನ್ನು ನಾವು ಆರಾಧನೆ ಮಾಡ್ತೇವೆ. ಹಾಗಾಗಿ ಒಂದು ಸಂದರ್ಭದಲ್ಲಿ ಸಾವಿರಾರು ಸರ್ಪಗಳ ವಂಶ ಇದ್ದಾಗಲೂ ಯಾವುದೋ ಒಂದು ಕಾರಣಕ್ಕೋಸ್ಕರ, ಅರ್ಥಾತ್ ಪರೀಕ್ಷಿತ ಮಹಾರಾಜನಿಗೆ ಒಂದು ಸರ್ಪನ ದಂಶನದಿಂದ ಪರೀಕ್ಷಿತ ಸಾಯಬೇಕಾದ ಪ್ರಸಂಗ ಬಂದಾಗ ಜನಮೇಜಯ, ಪರೀಕ್ಷಿತನ ಮಗ ಜನಮೇಜಯ ತುಂಬ ಸಿಟ್ಟುಗೊಂಡ. ಯಾವ ತಂದೆಯನ್ನು ಸರ್ಪಗಳ ಜಾತಿ ಕೊಂದಿದೆಯೋ ಆ ಸರ್ಪಗಳ ಅಸ್ತಿತ್ವನೇ ಇರಬಾರದು ಎಂಬ ಕಾರಣದಿಂದ ಬಹಳ ದೊಡ್ಡ ಒಂದು ಯಾಗ ನಡೆಯಿತು, ಸರ್ಪಯಾಗ. ಆ ಸರ್ಪಯಾಗದಲ್ಲಿ ಮಂತ್ರದ ಪ್ರಭಾವದಿಂದಾಗಿ ಎಲ್ಲ ಸರ್ಪಗಳು ಬಂದು ಆಹುತಿಯಾಗಬೇಕಾದ ಪ್ರಸಂಗದಲ್ಲಿ ಕೇವಲ 8 ಸರ್ಪ ಕುಟುಂಬ ಉಳಿದಿದೆ ಅಂತ ಹೇಳುವ ಸಂದರ್ಭ ಬಂದಾಗ ಆಸ್ತಿಕ ಎಂಬ ಒಬ್ಬ ಬ್ರಹ್ಮಚಾರಿ ಅಲ್ಲಿ ಹೋಗಿ ಜನಮೇಜಯನತ್ರ ಪ್ರಾಂಜಲನಾಗಿ ಪ್ರಾರ್ಥಿಸಿ ಹೇಳಿದ, ಎಲ್ಲ ಸರ್ಪ ವಂಶಗಳು ಹತ್ಯೆ ಆಯಿತು, ಇನ್ನು ಕೇವಲ 8 ಸರ್ಪ ಕುಟುಂಬಗಳಿದ್ದಾವೆ, ಇದನ್ನಾದರೂ ಉಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮಚಾರಿಯ ಪ್ರಾರ್ಥನೆಗೆ ಒಪ್ಪಿಕೊಂಡು ಜನಮೇಜಯ ಸರ್ಪಯಾಗವನ್ನು ನಿಲ್ಲಿಸಿದ್ರಿಂದ ಅಂದಿನಿಂದ ಸರ್ಪಾದಿ 8 ಕುಲದ ನಾಗಗಳಿಗೆ ಮಾತ್ರ ಪೂಜೆ ಸಂದಾಯ ಆಗುವಂತಹ ಸಂದರ್ಭ ಈ ಭೂಮಿಯಲ್ಲಿ ಬಂತು. ಇವತ್ತು ಕೂಡ ಸರ್ಪಾದಿ 8 ಕುಲಗಳಿಗೆ, ಮತ್ತೆ ಅವುಗಳ ಉಪಕುಲಗಳು ಬೇಕಾದಷ್ಟಿದ್ದಾವೆ, ಪ್ರಧಾನವಾಗಿ 8 ಕುಟುಂಬಗಳಿಗೆ ಸರ್ಪಾರಾಧನೆ ನಡೆಯುತ್ತೆ. ಅದರಲ್ಲಿಯೂ ಬ್ರಹ್ಮಚಾರಿ ಆರಾಧನೆಗೆ ಯಾಕೆ ಮಹತ್ವ ಅಂತ ಹೇಳಿದ್ರೆ, ಒಬ್ಬ ಬ್ರಹ್ಮಚಾರಿಯಿಂದಾಗಿ ಸರ್ಪಗಳ ವಂಶ ಉಳಿಯಿತು ಎಂಬ ಒಂದು ಕಾರಣದಿಂದ. ಹಾಗಾಗಿ ನಮ್ಮ ನಾಗದೇವರ ಆರಾಧನೆ ಸಂಪೂರ್ಣ ಆಗುವುದು ಯಾವಾಗ ಅಂದ್ರೆ, ಒಂದು ಎಲ್ಲರಿಗೂ ಅನ್ನದಾನ ಮಾಡೋದ್ರ ಮೂಲಕ. ಯಾಕೆಂದ್ರೆ ಭಗವಂತ ಎಲ್ಲರಲ್ಲಿಯೂ ಸನ್ನಿಹಿತನಾಗಿದ್ದಾನೆ. ಮತ್ತು ಒಬ್ಬ ಮನುಷ್ಯ ಯಾವಾಗ ಸಂತೋಷ ಹೊಂತಾನೆ ಅಂತ ಹೇಳಿದ್ರೆ, ಹಸಿವಾದಾಗ, ಒಂದಷ್ಟು ಊಟ ಸಿಕ್ಕಿದಾಗ. ಬೇರೆ ಯಾವುದನ್ನು ಕೊಟ್ಟರು ಸಂತೋಷ ಪಡಿಸ್ಲಿಕ್ಕೆ ಆಗೋದಿಲ್ಲ. 10 ಕೊಟ್ಟೆಗೆ 100 ಬೇಕು ಅನಿಸುತ್ತೆ, 100 ಕೊಟ್ಟವನಿಗೆ 1000 ಕೊಡ್ಬೋದಿತ್ತು ಏನೋ ಅನಿಸುತ್ತೆ. ಹಾಗಾಗಿ ಬೇಕು ಬೇಕು ಅಂತಲೇ ಅನಿಸುವಂತಹದ್ದು ಬಹಳ. ಬೇಡ ಅಂತ ಅನಿಸುತ್ತೆ ಯಾವ್ದಾದ್ರು ಹೊಟ್ಟೆ ತುಂಬಿದ ಮೇಲೆ ಊಟ ಹಾಕಿದ್ರೆ ನಮ್ಮೇ ಬುಡ್ಚಿ ಮಾರೆ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಭಗವಂತನಿಗೆ ಪೂಜೆ ಮಾಡುವ ಒಂದು ಸಂಪ್ರದಾಯ ಹೇಗೆ ಅಂದ್ರೆ, ಎಲ್ಲರೊಳಗಿರುವ ಭಗವಂತನಿಗೆ ಸಂತೋಷ ಪಡಿಸುವುದರ ಮೂಲಕ, ಎಲ್ಲರನ್ನೂ ಸಂತೋಷ ಪಡೆಯುವುದರ ಮೂಲಕ ಭಗವಂತನಿಗೆ ಸಂಪ್ರೀತಿಗೊಳಿಸುವಂತದ್ದು ಒಂದು ಸಂಪ್ರದಾಯ.
ಇನ್ನೊಂದು ಬ್ರಹ್ಮಚಾರಿಗಳ ಆರಾಧನೆಯಿಂದ, ಇನ್ನೊಂದು ನರ್ತನ ಸೇವೆಯ ಮೂಲಕ ನಾಗಾರಾಧನೆ ಎಂಬುದು ತುಂಬಾ ವಿಶಿಷ್ಟವಾದದ್ದು ಎಂಬ ಕಲ್ಪನೆ ನಮ್ಮಲ್ಲಿದೆ. ಅದರಲ್ಲಿಯೂ ಕೂಡ ನಾಗನಿಗೆ ಆಶ್ಲೇಷ ಬಲಿಯಂತ ಕೆಲವು ಇಡೀ ಸರ್ಪ